ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಬೇಟೆ ಆಡೋದಕ್ಕೆ ನಿರ್ಧಾರ ಮಾಡಿತ್ತು. ಅವತ್ತಿಗೆ ಭಾರತವನ್ನ ನಾನಾ ರೀತಿಯಲ್ಲಿ ಗಾಯಗೊಳಿಸೋದಕ್ಕೆ, ಭಾರತವನ್ನು ಕೂಡ ತುಂಡರಿಸೋದಕ್ಕೆ ಪಾಕಿಸ್ತಾನ ಖಲಿಸ್ತಾನಿಗಳ ಮೂಲಕ ಒಂದು ಸಂಚು ರೂಪಿಸಿತ್ತು. ಅದಕ್ಕಾಗಿ ಲಂಡನ್ನಲ್ಲಿ ತನ್ನ ಏಜೆಂಟ್ ಒಬ್ಬನನ್ನು ಕೂಡಿಸಿತ್ತು. ಅವನು ಅಮೆರಿಕಾದಲ್ಲಿನ ISIನ ಅಸೆಟ್ಸ್ ಅನ್ನು ಬಳಸಿ ಲಂಡನ್ ಮೂಲಕ ಭಾರತದ ಖಲಿಸ್ತಾನಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದ. ಅವನನ್ನು ಬೇಟೆ ಆಡೋ ಮೂಲಕ ಖಲಿಸ್ತಾನಿ ನೆಟ್ವರ್ಕ್ನ ಆದಾಯದ ಮೂಲವನ್ನು ಕತ್ತರಿಸೋದಕ್ಕೆ ಭಾರತ ನಿರ್ಧಾರ ಮಾಡಿತ್ತು. ಆದರೆ ಆ ಕಾರ್ಯಾಚರಣೆಯನ್ನ ಲಂಡನ್ನಲ್ಲಿ ಮಾಡೋ ಹಾಗಿರಲಿಲ್ಲ. ಹಾಗೆ ಮಾಡಿದ್ರೆ ವಿಪರೀತ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಬೇಕಾಗಿ ಬರ್ತಾ ಇತ್ತು. ಹೀಗಾಗಿ ಕಣಜದ ಗೂಡನ್ನ ಬುಡ ಸಮೇತ ಕತ್ತರಿಸೋದಕ್ಕೆ ಭಾರತ ಪ್ಲಾನ್ ಮಾಡ್ತು. ಅದರ ಭಾಗವಾಗಿ ಅಮೆರಿಕಾದ ಉದ್ಯಮಿ ಹಾಗೂ ಫೈನಾನ್ಷಿಯರ್ ಸೇಥಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ ವಿಯೆನ್ನಾದ ಸೋಫಿಯಾಳನ್ನ ಬಳಕೆ ಮಾಡ್ತು. ಮತ್ತೊಂದು ಕಡೆ ಲಂಡನ್ ನಲ್ಲಿದ್ದ ಏಜೆಂಟರು ಖಲಿಸ್ತಾನಿ ಉಗ್ರ ಹರ್ಬಕ್ಷ್ ಸಿಂಗ್ನ ಸಹೋದರನಿಗೆ ಬಲೆ ಬೀಸಿದ್ರು. ಇದಿಷ್ಟನ್ನು ಕೂಡ ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಿರಿ. ಈಗ ಅದರ ಮುಂದಿನ ಭಾಗ ಏನಾಯ್ತು ಬನ್ನಿ ನೋಡೋಣ. ಗೆಳೆಯರೆ, ಲಂಡನ್ನಲ್ಲಿದ್ದ ಏಜೆಂಟ್ ಸಂಜೀವ್ ಜುಂದಾಲ್ ತಮ್ಮ ಕೆಲಸವನ್ನ ಅತ್ಯದ್ಭುತವಾಗಿ ಮಾಡಿದ್ರು. ಸೋಫಿಯಾ ಮೂಲಕ ಅಮೆರಿಕಾದ ಉದ್ಯಮಿ ಸೇಥಿಯ ಎಲ್ಲ ದಂಧೆಗಳನ್ನ, ಅವನು ISIಗೆ ಕೊಡ್ತಾ ಇದ್ದ ಹಣ, ಹವಾಲಾ ಮತ್ತು ಮನಿ ಲಾಂಡ್ರಿಂಗ್ ಮೂಲಗಳನ್ನ ದಾಖಲೆ ಸಮೇತ ಸಂಗ್ರಹಿಸಿದ್ರು. ಈಗ ಈ ವಿಷಯ ಅಮೆರಿಕಾದ ಏಜೆನ್ಸಿಗಳಿಗೆ ಗೊತ್ತಾದ್ರೆ ಸೇಥಿ ಅಮೆರಿಕಾದಲ್ಲಿರೋದು ಕಷ್ಟ ಆಗ್ತಾ ಇತ್ತು. ಅವನು ಅಮೆರಿಕಾದ ಜೈಲು ಪಾಲಾಗಬೇಕಾಗಿತ್ತು. ಹೀಗಾಗಿ ಭಾರತದ ಏಜೆಂಟರಿಗೆ ಸಹಾಯ ಮಾಡೋದಕ್ಕೆ ಅವನು ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಕೊಟ್ಟ. ಲಂಡನ್ನಲ್ಲಿ ಕೂತಿದ್ದ ಮೊಹಮ್ಮದ್ ಅಬ್ದುಲ್ ಖಾನನ ಎಲ್ಲ ನೆಟ್ವರ್ಕ್ಗಳ ಬಗ್ಗೆ, ಹಾಗೆ ಅಲ್ಲಿರೋ ISI ಅಸೆಟ್ಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟ. ಅವನನ್ನ ಕೆಲ ದಿನಗಳ ಕಾಲ ರಹಸ್ಯವಾಗಿ ಸೇಫ್ ಹೌಸ್ ಒಂದರಲ್ಲಿ ಇಡಲಾಯಿತು. ಮತ್ತೊಂದು ಕಡೆ ಲಂಡನ್ನಲ್ಲಿದ್ದ ಏಜೆಂಟ್ ನಾರಾಯಣನ್ ಪ್ಲಾನ್ B ಒಂದನ್ನು ಸಿದ್ಧಪಡಿಸಿದ್ರು. ಅಲ್ಲಿ ಅಬ್ದುಲ್ ಖಾನ್ನ ಸಹಚರ ಹರ್ಬಕ್ಷ್ ಇದ್ನಲ್ಲ, ಅವನ ತಮ್ಮ ಅಮರ್ಜೀತ್ ಲಂಡನ್ಗೆ ಬಂದುಬಿಟ್ಟಿದ್ದ. ಅವನು ಹರ್ಬಕ್ಷ್ ಹಾಗೂ ಸಂಧುನ ನಂಬಿಕೊಂಡಲ್ಲಿಗೆ ಬಂದಿದ್ದ. ಆದರೆ ಅವನಿಗೆ ಉಳಿಯೋದಕ್ಕೆ ಆಶ್ರಯ ಬೇಕಾಗಿತ್ತು. ಲಂಡನ್ ಸರ್ಕಾರ ಅವನಿಗೆ ಆಶ್ರಯ ಕೊಡಬೇಕಿತ್ತು. ಅದಕ್ಕಾಗಿ ಅವನು ಅರ್ಜಿ ಸಲ್ಲಿಸಿದ್ದ. ಆದರೆ ಅವನ ಅರ್ಜಿ ಒಂದೇ ಒಂದು ಇಂಚು ಕೂಡ ಮುಂದಕ್ಕೆ ಹೋಗದೆ ಕೊಳಿತಾ ಬಿದ್ದಿತ್ತು. ಅವನು ಲಂಡನ್ನ ವಲಸೆ ಕೇಂದ್ರಕ್ಕೆ ದಿನಾ ಬಂದು ಹೋಗ್ತಾ ಇದ್ದ. ಅವನ ಮೇಲೆ ನಾರಾಯಣನ್ನ ಕಣ್ಣು ಬಿತ್ತು. ಈ ಅಮರ್ಜೀತ್ನ ಅಗತ್ಯವನ್ನ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಂತ ನಾರಾಯಣನ್ ತಮ್ಮ ಮಿತ್ರ ಕ್ಲಾರ್ಕ್ ಲೀಗೆ ಕೇಳಿದ್ರು. ಲೀ ಅದೇ ವಲಸೆ ಕಚೇರಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಹೀಗಾಗಿ ಅವನು ಅಮರ್ಜೀತ್ನನ್ನ ಅಲ್ಲೇ ವಲಸೆ ಕಚೇರಿಯಲ್ಲೇ ಭೇಟಿ ಮಾಡ್ತಾನೆ. ಅವನ ಕಷ್ಟ ಏನು ಅನ್ನೋದನ್ನ ಕೇಳಿಸ್ಕೊತಾನೆ. ಅವನನ್ನು ತನ್ನ ಜೊತೆ ಕರ್ಕೊಂಡು ಕ್ಯಾಬಿನ್ ಒಳಗೆ ಹೋಗ್ತಾನೆ. ಅಲ್ಲಿ ಅವನು ಹೋಗೋ ಹೊತ್ತಿಗಾಗ್ಲೇ ನಾರಾಯಣನ್ ಆ ಕ್ಯಾಬಿನ್ ನಲ್ಲಿದ್ರು. ಅವರು ಸೀದಾ ಹರ್ಪ್ರೀತ್ನ ಕತ್ತಿಗೆ ಕೈ ಹಾಕಿದ್ರು. ನಿನ್ ಬಗ್ಗೆ ನಮಗೆಲ್ಲ ಗೊತ್ತಿದೆ, ನಮಗೆ ಸಹಾಯ ಮಾಡಿದ್ರೆ ನೀನು ನೆಮ್ಮದಿಯಾಗಿ ಲಂಡನ್ನಲ್ಲಿ ಇದ್ದು ಬಿಡಬಹುದು, ಇಲ್ಲ ಅಂದ್ರೆ ಇಲ್ಲಿಂದ ಹೀಗೆ ನಿನ್ನನ್ನು ಪೊಲೀಸರಿಗೆ ಹಿಡುಕೊಟ್ಟು ಬಿಡ್ತೀವಿ, ಜೈಲು ಪಾಲಾಗ್ತೀಯ ಅಂತ ಅವನಿಗೆ ಬೆದರಿಸಲಾಯಿತು. ಹರ್ಪ್ರೀತ್ ಕುಸಿದು ಹೋದ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಬೇಡೋದಿಕ್ಕೆ ಶುರು ಮಾಡ್ದ. ಅವನನ್ನ ಸಮಾಧಾನ ಮಾಡಿ ನಮಗೆ ಸಂಧು ಮತ್ತು ಹರ್ಬಕ್ಷ್ ಬಗ್ಗೆ ಮಾಹಿತಿ ಕೊಡು ಅಂತ ಕೇಳಿದ್ರು. ಅದಕ್ಕೆ ಪ್ರತಿಯಾಗಿ ಅವನಿಗೆ ಲಂಡನ್ನಲ್ಲೊಂದು ಕೆಲಸ, ಕೈ ತುಂಬಾ ಹಣ ಮತ್ತು ಆಶ್ರಯ ಎಲ್ಲ ಸಿಗೋ ಭರವಸೆಯನ್ನು ಕೊಡ್ಲಾಯಿತು. ಜೊತೆಗೊಂದಷ್ಟು ಅಡ್ವಾನ್ಸ್ ಹಣ ಕೂಡ ಕೊಟ್ರು. ಇಷ್ಟಾದ್ಮೇಲೆ ಹರ್ಪ್ರೀತ್ ಅಧಿಕಾರಿಗಳ ಮಾತು ಕೇಳೋದಕ್ಕೆ ನಿಂತ. ಅವನು ಸಂಧು ಹಾಗೂ ಹರ್ಬಕ್ಷ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಂತ ಹಂತವಾಗಿ ಈ ಅಧಿಕಾರಿಗಳಿಗೆ ಕೊಡ್ತಾ ಹೋದ. ಅಲ್ಲಿಗೆ ಅಮೆರಿಕಾದ ಸೇಥಿ ಮೂಲಕ ಒಂದಷ್ಟು ಮಾಹಿತಿ ಮತ್ತು ದಾಖಲೆಗಳು ಸಿಕ್ಕಿದ್ವು. ಈ ಹರ್ಪ್ರೀತ್ ಕೂಡ ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದ. ಅದೆಲ್ಲವನ್ನ ಬಳಸಿಕೊಂಡು ಒಂದು ದೊಡ್ಡ ಮತ್ತು ಬಲಿಷ್ಠ ಡೋಸಿಯರ್ ಅನ್ನ ರೆಡಿ ಮಾಡಲಾಯಿತು. ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿ ಆಧಾರಗಳನ್ನಿಟ್ಟು ಅದನ್ನ ಬ್ರಿಟಿಷ್ ಪೊಲೀಸರಿಗೆ ತಲುಪಿಸುವ ಕೆಲಸ ಕೂಡ ಮಾಡ್ತು. ಇಷ್ಟಾಗ್ತಿದ್ದಂತೆ ಭಾರತದ ಪ್ರಧಾನಿ ರಾಜೀವ್ ಗಾಂಧಿ ಕೂಡ ಅವತ್ತಿನ ಬ್ರಿಟನ್ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ಅವರ ಜೊತೆ ಮಾತುಕತೆಗಳನ್ನು ಮಾಡ್ತಾರೆ. ಆನಂತರ ಬ್ರಿಟಿಷ್ ಪೊಲೀಸರ ಆಕ್ಷನ್ ಅಲ್ಲಿ ಶುರುವಾಗುತ್ತೆ. ಅವರು ನಾನಾ ಕಡೆಗಳಲ್ಲಿ ರೈಡ್ ಮಾಡೋದಕ್ಕೆ ನಿಂತ್ಕೊಂಡ್ರು. ತಕ್ಷಣ ಹರ್ಬಕ್ಷ್ ರಾತ್ರೋರಾತ್ರಿ ಲಂಡನ್ ಬಿಟ್ಟ. ಅವನನ್ನು ISI ಸ್ಥಳಾಂತರ ಮಾಡ್ತು. ಪಾಕಿಸ್ತಾನಕ್ಕೆ ಕರೆಸ್ಕೊಂಡು ಅವನ ಇಡೀ ಕುಟುಂಬಕ್ಕೆ ರಾವಲ್ಪಿಂಡಿಯಲ್ಲಿ ಆಶ್ರಯವನ್ನು ಕೊಡಲಾಯಿತು. ಸಂಧು ಅಲ್ಲಿ ಅರೆಸ್ಟ್ ಆಗಿದ್ದ. ಇವನ ಸಿಂಡಿಕೇಟ್ ಅಲ್ಲಿದ್ದ ಇನ್ನೊಂದು 18 ಮಂದಿ ಬ್ರಿಟನ್ ನಲ್ಲಿ ತುಂಬಾ ನಿಗೂಢವಾಗಿ ಸಾವಿಗೀಡಾದ್ರು. ಯಾರೋ ರಸ್ತೆ ಜಗಳದಲ್ಲಿ ಕೊಲೆಯಾದ್ರು, ಇನ್ಯಾರೋ ಅಪಘಾತಕ್ಕೆ ತುತ್ತಾದ್ರು, ಮತ್ತೆ ಕೆಲವರ ಸಾವು ಹೇಗಾಯ್ತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಒಟ್ಟು 18 ಮಂದಿ ಅತ್ಯಂತ ನಿಗೂಢವಾಗಿ ಜೀವ ಕಳ್ಕೊಂಡ್ರು. ಅವರನ್ನ ಎಲಿಮಿನೇಟ್ ಮಾಡ್ತಾ ಗೊತ್ತಿಲ್ಲ. ಹಾಗಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಯಾವ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಲಭ್ಯ ಕೂಡ ಇಲ್ಲ.
ಅವರ ಆಯಸ್ಸು ಮುಗೀತು, ಅವರು ಸಾವಿಗೀಡಾದರು ಅಷ್ಟೇ. ಇನ್ನು ಈ ಹರ್ಬಕ್ಷ್ ಇದ್ನಲ್ಲ ರಾವಲ್ಪಿಂಡಿಲಿ, ಅವನು ಇಸ್ಲಾಮಾಬಾದ್ ಹೆದ್ದಾರಿಲಿ ಒಂದು ಬೆಳಗಿನ ಜಾವ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾದ. ಕಾರಲ್ಲಿ ಇವನು ಹೋಗ್ತಾ ಇದ್ದ, ಎದುರಿಂದ ಒಂದು ಲಾರಿ ಬಂತು. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋ ಹೊತ್ತಿಗೆ ಇವನ ಕಾರಿಗೆ ಅದು ಬಡಿತು, ಇವನು ಸ್ಥಳದಲ್ಲೇ ಸಾವಿಗೀಡಾದ. ಒಂದು ಹಿಟ್ ಅಂಡ್ ರನ್ ಪ್ರಕರಣ ಅಲ್ಲಿ ದಾಖಲಾಯಿತು, ಹರ್ಬಕ್ಷ್ ಜೀವ ಬಿಟ್ಟ. ಆದರೆ ಈ ಇಡೀ ಜಾಲದ ಕೇಂದ್ರ ಬಿಂದು ಅಬ್ದುಲ್ಲಾ ಖಾನ್ ಇದ್ನಲ್ಲ, ಅವನು ಮಾತ್ರ ಜೀವಂತವಾಗಿ ಉಳ್ಕೊಂಡಿದ್ದ. ತನ್ನ ಮೇಲೆ ಯಾರ ಕಣ್ಣು ಬಿದ್ದಿಲ್ಲ ಅಂತಲೇ ಅವನು ಅಂದ್ಕೊಂಡ. ಆದರೂ ಏನೋ ಅಳಕು ಅವನನ್ನು ಕಾಡ್ತಾ ಇತ್ತು. ಸಂಧು ಹರ್ಬಕ್ಷ್ ನೆಟ್ವರ್ಕ್ ಮೇಲೆ ಬ್ರಿಟಿಷರು ದಾಳಿ ಮಾಡಿದ ನಂತರ ತನ್ನ ಮೇಲೂ ದಾಳಿ ಆದರೆ ತಾನು ಕೂಡ ಅರೆಸ್ಟ್ ಆದರೆ ಅನ್ನೋ ಭಯ ಅವನನ್ನು ಕಾಡೋದಕ್ಕೆ ಶುರು ಮಾಡಿತ್ತು. ಹೀಗಿರುವಾಗಲೇ ಅದೊಂದಿನ ಅಬ್ದುಲ್ಲಾನ ತೋಟದ ಮಾಲಿ ತಾರೀಖ್ ನಾರಾಯಣನ್ ಅವರನ್ನು ಭೇಟಿ ಮಾಡಿ ಅವರಿಗೊಂದು ಮಹತ್ವದ ಮಾಹಿತಿಯನ್ನು ಕೊಡ್ತಾನೆ. ಖಾನ್ ತನ್ನ ಕುಟುಂಬವನ್ನು ಭೇಟಿಯಾಗೋದಕ್ಕೆ ಲಾಹೋರ್ಗೆ ಹೋಗ್ತಾ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಅದು. ಈ ಸುದ್ದಿ ಗೊತ್ತಾದ ಕೂಡಲೇ ಸಂಜೀವ್ ಜಿಂದಾಲ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡ್ತು. ಅವರು ತಕ್ಷಣ ಭಾರತದಲ್ಲಿನ ತಮ್ಮ ಬಾಸ್ಗೆ ಫೋನ್ ಮಾಡಿದರು. ಶುಭ ಸುದ್ದಿ ಕೇಳೋದಕ್ಕೆ ಸಿದ್ಧರಾಗಿ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಗೆಳೆಯರೆ, ಅದು 1987 ಮೇ ತಿಂಗಳು. ಲಾಹೋರಲ್ಲಿ ಬೆಳ್ಳಂಬೆಳಗ್ಗೆ ಅಬ್ದುಲ್ ಖಾನ್ ಫಜರ್ ನಮಾಜ್ಗೆ ಎದ್ದು ಮಸೀದಿಗೆ ಹೋದ. ಅಲ್ಲಿ ಮಂಡಿಯೂರಿ ಹಣೆ ನೆಲಕ್ಕೆ ಮುಟ್ಟಿಸ್ದ. ಮಸೀದಿಯ ಮೌಲ್ವಿನ ಮಾತಾಡಿಸ್ಕೊಂಡು ಹಂಗೆ ಅಲ್ಲಿಂದ ಹೊರಗೆ ಬಂದ. ಅಲ್ಲಿಂದ ಒಂದು ವಾಕ್ ಮಾಡ್ತಾ ಮನೆಗೆ ಹೊರಟ. ಅವನು ಮಸೀದಿಯಿಂದ ಸ್ವಲ್ಪ ದೂರ ಬರ್ತಿದ್ದ ಹಾಗೆ ಅವನಿಗಿಬ್ಬರು ಪಾಕಿಸ್ತಾನಿ ರೇಂಜರ್ಗಳ ಯೂನಿಫಾರ್ಮ್ ಅಲ್ಲಿದ್ದ ಯುವಕರು ಕಾಣಿಸ್ಕೊಂಡ್ರು. ಲಾಹೋರಲ್ಲಿ ಅವರು ಸಾಮಾನ್ಯವಾಗಿ ಓಡಾಡ್ತಾ ಇರ್ತಾರೆ, ಅದರಲ್ಲಿ ಅಂಥ ವಿಶೇಷ ಏನೂ ಇರಲಿಲ್ಲ. ಅವರು ಕೂಡ ಇವನಿಗೆ ಅಸ್ಸಲಾಂ ಅಲೈಕುಂ ಅಂತ ಹೇಳಿದ್ರು. ಇವನು ಖುಷಿಯಾಗಿ ವಾಲೈಕುಂ ಅಸ್ಸಲಾಂ ಅಂತ ಹೇಳ್ದ. ಪರಸ್ಪರ ವಿಶ್ ಮಾಡ್ಕೊಳ್ಳೋದಕ್ಕೆ ಪರಿಚಯದ ಅಗತ್ಯ ಏನಿಲ್ವಲ್ಲ, ಅದು ಆ ಸಮುದಾಯದಲ್ಲಿ ಬೆಳೆದು ಬಂದಿರೋ ಸಂಸ್ಕಾರ ಕೂಡ. ಇಬ್ಬರು ಮುಸಲ್ಮಾನರು ಪರಸ್ಪರ ಎದುರಾದಾಗ ಒಬ್ಬರಿಗೊಬ್ಬರು ಸಲಾಂ ಹೇಳ್ಕೊಳ್ಳೋದೊಂದು ಪದ್ಧತಿ. ಅಲ್ಲೂ ಅದೇ ಆಯ್ತು. ಆ ನಂತರ ಸಾಬ್, ನೀವು ಅಬ್ದುಲ್ ಖಾನ್ ಸಾಹೇಬ್ರು ಅಲ್ವೇ ಅಂತ ಆ ಯುವಕರ ಪೈಕಿ ಒಬ್ಬ ಕೇಳ್ದ. ಓಹ್, ನನ್ನನ್ನು ಲಾಹೋರಲ್ಲಿ ಕೂಡ ಜನ ನೆನಪಿಟ್ಕೊಂಡಿದ್ದಾರೆ ಅಂತ ಈ ಅಬ್ದುಲ್ಲಾ ಖುಷಿ ಆದ್ನೋ ಏನೋ. ಹೌದು ಅಂತ ಇವನು ತಲೆ ಅಲ್ಲಾಡಿಸ್ತಾ ಇದ್ದ. ಅಷ್ಟರಲ್ಲಿ ಆ ಇಬ್ಬರು ರೇಂಜರ್ಗಳ ಪೈಕಿ ಒಬ್ಬನ ಕೈಯಲ್ಲಿ ವೆಪನ್ ಕಾಣಿಸ್ಕೊಳ್ತು. ಅವನು ಅಬ್ದುಲ್ಲಾನ ಕಡೆಗೆ ಗುಂಡಿಟ್ಟು ಟ್ರಿಗರ್ ಒತ್ತೇ ಬಿಟ್ಟ. ಜೊತೆಗಿದ್ದ ಮತ್ತೊಬ್ಬ ಕೂಡ ತಡ ಮಾಡಲಿಲ್ಲ. ಅವನ ಕೈಗೂ ರಿವಾಲ್ವರ್ ಬಂತು. ಅವನು ಕೂಡ 2 ಗುಂಡುಗಳನ್ನ ಇವನ ಗುಂಡಿಗೆಗೆ ನೆಟ್ಟ. ಅಲ್ಲಿ ಖುದಾ ಹಫೀಜ್ ಹೇಳೋದಿಕ್ಕೆ ಯಾರಿಗೂ ಟೈಮ್ ಇರಲಿಲ್ಲ. ಅಬ್ದುಲ್ಲಾ ನೆಲಕ್ಕೆ ಬಿದ್ದ. ಆ ಯುವಕರು ಅಲ್ಲೇ ಪಾರ್ಕ್ ಮಾಡಿದ್ದ ತಮ್ಮ ಬೈಕುಗಳನ್ನು ಏರಿ ಮಾಯಾದರು. ಯಥಾ ಪ್ರಕಾರ ಅಲ್ಲಿಗೆ ಲಾಹೋರ್ ಪೊಲೀಸರು ಬಂದರು. ಒಂದು ಕೊಲೆ ಪ್ರಕರಣ ದಾಖಲಾಯಿತು. ಅಪರಿಚಿತರು ಗುಂಡಿಟ್ಟು ಕೊಂದಿದ್ದಾರೆ ಅಂತ FIR ದಾಖಲಾಯಿತು. ಅಲ್ಲಿಗೆ ಲಂಡನ್ನಲ್ಲಿ ಕೂತು ಭಾರತದ ವಿರುದ್ಧ ಸಂಚು ನಡೆಸ್ತಾ ಇದ್ದ ISIನ ದೊಡ್ಡ ಅಸೆಟ್ ಒಂದು ಪಾಕಿಸ್ತಾನದಲ್ಲೇ ಹೂರ್ಪಾಲಾಯಿತು. ಗೆಳೆಯರೆ, ಇದು ಕೇವಲ ಒಬ್ಬ ಅಬ್ದುಲ್ಲಾನನ್ನ ನ್ಯೂಟ್ರಲೈಸ್ ಮಾಡಿದ ಕಥನ ಅಲ್ಲ. ಇದು 3 ಖಂಡಗಳಲ್ಲಿ ಯುರೋಪ್, ಅಮೆರಿಕ ಮತ್ತು ಏಷ್ಯಾಗಳಲ್ಲಿ ನಡೆದ ರಹಸ್ಯ ಕಾರ್ಯಾಚರಣೆ. ಹಣ, ನಂಬಿಕೆ, ಸಂಬಂಧ ಮತ್ತು ತಾಳ್ಮೆಗಳನ್ನು ಆಯುಧಗಳನ್ನಾಗಿ ಬಳಸಿ ವರ್ಷಗಟ್ಟಲೆ ಸಂಯಮದಿಂದ ಮಾಡಿದ ಅದ್ಭುತ ಕಾರ್ಯಾಚರಣೆ ಇದು. ಹಾಗಂತ ಎಲ್ಲೂ ಇದನ್ನ ಬಹಿರಂಗವಾಗಿ ಹೇಳ್ಕೊಳ್ಳಿಲ್ಲ. ಅವರು ಯಾವ ಕಾರ್ಯಾಚರಣೆಯನ್ನು ನಾವು ಮಾಡಿದ್ವಿ ಅಂತ ಎಲ್ಲೂ ಡಂಗುರ ಸಾರೋದಕ್ಕೆ ಹೋಗೋದೇ ಇಲ್ಲ. ಇನ್ನು ಇಲ್ಲಿ ಬರೋ ಹೆಸರುಗಳು ಅಷ್ಟೇ, ಯಾವು ನೈಜ ಹೆಸರುಗಳಲ್ಲ. ಎಲ್ಲ ಕೂಡ ಕಾರ್ಯಾಚರಣೆಗಾಗಿ ಆ ಸಮಯದಲ್ಲಿ ಇಟ್ಟುಕೊಂಡ ಹೆಸರುಗಳು ಅನ್ನೋ ಮಾಹಿತಿ ಪತ್ರಕರ್ತ ಯತೀಶ್ ಯಾದವ್ ಅವರ ಎ ಹಿಸ್ಟ್ರಿ ಆಫ್ ಇಂಡಿಯಾಸ್ ಕೋವರ್ಟ್ ಆಪರೇಷನ್ ಅನ್ನೋ ಪುಸ್ತಕದಲ್ಲಿ ದಾಖಲಾಗಿದೆ. ಈ ಪುಸ್ತಕ ಗುಪ್ತಚರ ಅಧಿಕಾರಿಗಳ ಜೊತೆಗಿನ ಸಂಭಾಷಣೆ ಹಾಗೂ ಡಿಕ್ಲಾಸಿಫೈಡ್ ದಾಖಲೆಗಳ ಆಧಾರದಲ್ಲಿ ಬರೆಯಲಾಗಿದೆ ಅಂತ ಹೇಳ್ಕೊಳ್ಳುತ್ತೆ. ಗೆಳೆಯರೆ, ಜಗತ್ತಿನ ಯಾವ ಬೇಹುಗಾರಿಕಾ ಏಜೆನ್ಸಿಗೂ ಕಡಿಮೆ ಏನಿಲ್ಲ. ನಾವು ಮೊಸಾದ್ಗೆ ಸಂಬಂಧಪಟ್ಟ ಆಪರೇಷನ್ಗಳ ಬಗ್ಗೆ ವಿಪರೀತ ಕೇಳಿದೀವಿ. ತನ್ನ ಕಾರ್ಯಾಚರಣೆಗಳ ಬಗ್ಗೆ ಎಲ್ಲೂ ಹೇಳ್ಕೊಳ್ಳೋದಿಕ್ ಹೋಗೋದಿಲ್ಲ. ಹೀಗಾಗಿ ನಮ್ಮ ಭಾರತದ ಹೆಮ್ಮೆಯ ಈ ಬೇಹುಗಾರಿಕಾ ಸಂಘಟನೆಯ ಬಗ್ಗೆ ನಮಗೆ ಗೊತ್ತಿರೋದು ತುಂಬಾ ಕಡಿಮೆ. ಭಾರತಕ್ಕೆ ಯಾವಾಗ ಯಾವ ಆಪತ್ತು ಬಂದರೂ ತಕ್ಷಣ ಕಾರ್ಯರಂಗಕ್ಕಿಳಿಯುತ್ತೆ. ಎಷ್ಟೋ ದ್ರೋಹಿಗಳನ್ನ ಅವರು ದೇಶದ ಹೊರಗೆ ನ್ಯೂಟ್ರಲೈಸ್ ಮಾಡಿದ್ದಾರೆ. ವಿದೇಶಿ ನೆಲದಲ್ಲಿ ಸರ್ಕಾರಗಳನ್ನ ಉಳಿಸಿದ್ದಾರೆ, ಹಾಗೆ ಸರ್ಕಾರಗಳನ್ನ ಕೆಡವಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಅಂತೂ ನಿರಂತರವಾಗಿ ಕಾರ್ಯಾಚರಣೆಗಳನ್ನ ಇವತ್ತಿಗೂ ನಡೆಸ್ತಲೇ ಬರ್ತಾ ಇದೆ. ಇದುಗಳೇ ಆಪರೇಷನ್ ಹಾರ್ನೆಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.